ಹಲೋ ನಮಸ್ತೆ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಇವಾಗ ಈ ವಿಡಿಯೋದಲ್ಲಿ ನಾವು ಗುಳ್ಳಡ್ಕಿ ಉಂಡೆ ಹೆಂಗೆ ಮಾಡೋದು ಅಂತ ನೋಡೋಣ. ಅಂದರೆ ಆನ ಹಾಕ್ಕೊಂಡು ಹೆಂಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲೇದಾಗಿ ನಮಗೆ ಕೊಬ್ಬರಿ ಬೇಕು, ಒಣ ಕೊಬ್ಬರಿ ತುರ್ಕೊಂಡಿರೋದು, ಅಲಂಕಾರಕ್ಕೂ ಓಕೆ. ಹಾಗೆ ಇದು ಏಲಕ್ಕಿ ಪುಡಿ ಕುಟ್ಟಿಟ್ಕೊಂಡಿದ್ದೀನಿ. ಹಾಗೆ ಇದು ಬೆಲ್ಲ, ಆರ್ಗ್ಯಾನಿಕ್ ಬೆಲ್ಲ ಯೂಸ್ ಮಾಡಾಕತ್ತೀನಿ, ಅದಕ್ಕೆ ಇದು ಕಪ್ ಬ್ರೌನಿ ಐತಿ. ನೆಕ್ಸ್ಟ್ ನಮಗೆ ಗುಳ್ಳಡ್ಕಿ ಕಾಳು ಬೇಕು. ಇದು ಕಾಳು ಮಾಡೋದು ಭಾಳ ತ್ರಾಸ ಐತಿ, ಬಟ್ ಈಸಿ ಅಲ್ಲ. ಈ ರೀತಿ ಕ್ರಿಸ್ಪಿ ಆಗಿದ್ದರೆ ಉಂಡೆ ಚಲೋ ಆಗ್ತಾವೆ. ಮತ್ತು ಕಸಗಸಿ ಪುಡಿ ಹುರಿದು ಮಿಕ್ಸಿ ಮಾಡ್ಕೊಂಡಿರೋದು. ಇವಾಗ ಆನಕ್ಕೆ ಇಟ್ಕೊಳ್ಳೋಣ. ಆನಕ್ಕೆ ಇಟ್ಕೊಂಡಿದ್ದೀನಿ. ಇವಾಗ ನಾನು ಇದಕ್ಕೆ 1-2 ಸ್ಪೂನು ಎಣ್ಣೆ ಹಾಕ್ಕೊಳಕತ್ತೀನಿ. ಅಂದರೆ ಒಂದಿಟ್ಟು ಶೈನಿಂಗ್ ಅದು ಬರ್ತೈತಿ ಉಂಡೆ ಅಂಥೇಳಿ ಹಾಕ್ಕೊಳಕತ್ತೀನಿ. ಮತ್ತು ಒಂದು ದಿವಸ ನೀರು ಹಾಕ್ಕೋಬೇಕು, ಭಾಳ ಹಾಕ್ಕೋಬಾರ್ದು. ಬೆಲ್ಲ ಮುನುಗು ಮಟ ಅಂತಾರಲ್ಲ ಅಷ್ಟು ಹಾಕ್ಕೋಬಾರ್ದು. 1-2-3 ಚಮಚ ಅಷ್ಟು ನೀರು ಹಾಕ್ಕೋಬೇಕು. ಇದಕ್ಕೆ ಹಾಕ್ಕೊಂಡು ಆನಕ್ಕೆ ಇಟ್ಕೋಬೇಕು. ಆನಕ್ಕೆ ಇದಕ್ಕೊಂದಿಟ್ಟು ಲೋ ಫ್ಲೇಮ್ದಾಗ ಆನಕ್ಕೆ ಇಟ್ಕೋಬೇಕು. ಜಾಸ್ತಿ ಜೋರು ಉರಿ ಒಳಗೆ ಮಾಡ್ಕೋ ಹಂಗಿಲ್ಲ. ಯಾಕಂದ್ರೆ ನಾ ತೊಗೊಂಡಿದ್ದು ಆರ್ಗ್ಯಾನಿಕ್ ಬೆಲ್ಲ, ಲವ್ ಕರಗಿ ಬಿಡ್ತೈತಿ. ಇದು ನೋಡ್ರಿ, ಇದು ಲವ್ ಕರಗಾಕತ್ತೈತಿ ನೋಡ್ರಿ. ಹಿಂಗೆ ಲಘುನ ಕರಗಿ ಬಿಡ್ತೈತಿ. ಅದಕ್ಕೆ ಹಿಂಗೆ ಏನೇನು ಗಂಟು ಇರ್ತಾವಲ್ಲ ಈ ರೀತಿ ಒಡ್ಕೋಬೇಕು. ಈ ರೀತಿ ಚೆಂದಂಗೆ ಒಡ್ಕೋಬೇಕು. ಈ ಪಂಚು ಬಂತು ನೋಡ್ರಿ. ಇನ್ನು 5 ಥರ ಉಂಡೆ ಕಟ್ಕೋಬೇಕು ನಾವು. ಅದರಾಗ ಒಂದು ಗುಳ್ಳಡ್ಕಿ ಉಂಡೆ ನನಗಿದು ಭಾಳ ಇಷ್ಟ ಉಂಡೆ, ಅದಕ್ಕೆ ಇದನ್ನ ಮಾಡಿ ತೋರಿಸೋಣ ಅಂತ ಇದು ವಿಡಿಯೋ ಮಾಡ್ಲಿಕ್ಕೆ ನಾನು. ಆರ್ಗ್ಯಾನಿಕ್ ಬೆಲ್ಲ ಆರೋಗ್ಯಕ್ಕೆ ಚಲೋ, ಇದು ಔಷಧಿ ಗುಣ ಇರ್ತಾವೆ. ಈ ರೀತಿ ಕರಗ್ಯದೆಲ್ಲ ಪೂರ ಕರಗ್ತಲ್ರಿ. ಈಗ ಇದ್ರಾಗ ನಾವು ಹಳ್ಳ ಅಥವಾ ಕಡ್ಡಿ ಅದು ಏನರ ಇರತ್ತೈತಲ್ಲ, ಅದಕ್ಕೆ ಸೋಸ್ಕೊಂಬಿಡೋಣ. ಇದನ್ನು ಈ ರೀತಿ ಸೋಸ್ಕೊಂಬಿಡೋಣ್ರಿ. ಒಂದು ದೊಡ್ಡ ಜಾಳಿಗೆ ಇಟ್ಕೊಂಡು ಈ ರೀತಿ ಸೋಸ್ಕೊಂಡ್ಬಿಟ್ರೆ ಕಡ್ಡಿ ಅದು ಏನರ ಇದ್ರೆ ಅಲ್ಲೇ ಇದ್ರಾಗ ಜಾಳಿಗೆ ಉಳ್ಕೊಂಡ್ಬಿಡ್ತೈತೆ ರೀ. ಇವಾಗ ನಾನು ಮತ್ತೆ ಇದನ್ನು ಆನಕ್ಕೆ ಇಟ್ಕೊಳಕತ್ತೀನಿ. ಇದನ್ನು ಲೋ ಫ್ಲೇಮ್ದಾಗ ಇಟ್ಕೊಂಡೀನಿ. ನೋಡಿದ್ರೆ ಕುದಿ ಬರಾಕತ್ತೈತೆ ನೋಡಲ್ಲ, ದಂಡಿಗೆ ಕಾಣಾಕತ್ತಲ್ಲ. ಹಾಂ, ಈಗ ಶುರು ಆದ್ರಿ. ಅದು ಇದು ಕುದಿಯಾಕತ್ತಿರ್ತೈತಲ್ರಿ, ಹಂಗೆ ಬಿಟ್ಬಿಡ್ಬಾರ್ದು. ಇದು ಬರೀ ಬೆಲ್ಲ ಇರ್ತೈತಲ್ಲ, ಆನಂದ ಜಲ್ದಿ ಬರ್ತೈತಿ. ಬೆಲ್ಲಕ್ಕಾರ ಏರಾನ ಇಳುವಾನ ಅಂತೀವಿ. ಸಕ್ರೆ ಇದಾತಂದ್ರೆ ಆನ ತೊಗೊಳಿದ್ರೆ ಅದಕ್ಕೆ 1 ಎಳೆ 2 ಎಳೆ ಅಂತ ಹೇಳಿ ಕರಿತೀವಿ. ಇದಕ್ಕೆ ನಾವು ಏರಾನ ಬೇಕು. ಗುಳ್ಳಡ್ಕಿಗೆ ಜಲ್ದಿ ಕಟ್ಬೇಕು ಇದು ಉಂಡೆ. ನಾವು ಹಿಂಗೆ ಅದು ಚೆಕ್ ಮಾಡ್ಕೊತ ಇರ್ಬೇಕ್ರಿ, ಕಡ್ಡಾಡ್ಸ್ಕೊತ. ಇದನ್ನ ಒಂದು ತಾಟಿಗೆ ನೀರು ಹಾಕ್ಕೊಂಡು ಅದ್ರ ಮೇಲೆ 1-2 ಸ್ಪೂನ್ 2 ಡ್ರಾಪ್ ಹಿಂಗೆ ಹಾಕ್ಕೋಬೇಕ್ರಿ. ಹಿಂಗೆ ಆಮೇಲೆ ಹಿಂಗೆ ಬಟ್ಟಿಲೆ ರೌಂಡ್ ಮಾಡಬೇಕು. ಅಂದ್ರೆ ಚೆಂದಾಗ ಬಂತಪ್ಪ ಅಂದರೆ ಇದು ಆನ ಬಂದೈತಿ ಅಂತ ಆಟ. ಇನ್ನೂ ಬಂದಿಲ್ಲ ರೀ ಇದು ನಂದು. ನೋಡೋಣ ಮತ್ತೊಮ್ಮೆ ಹಾಕ್ಕೊಂಡೆ ನೋಡಿರಿ. ಈಗ ಹಿಂಗೆ ದುಂಡಗೆ ಮಾಡ್ಕೋಬೇಕು. ಹಿಂಗೆ ದುಂಡಗೆ ಆಗತ್ತಂದ್ರೆ ಇದು ಆನ ಬರೋ ಹಂತಕ್ಕೆ ಐತಿ ಅಂತ ಅರ್ಥ. ಹಿಂಗೆ ದುಂಡಗೆ ಇರ್ಬೇಕು. ಒಗದ್ರೆ ಸೌಂಡ್ ಬರ್ಬೇಕ್ರಿ ಅದಂಗೆ ಕಟ್ ಅಂಥೇಳಿ. ಈಗ ನೋಡ್ರಿ, ಇದು ಸೌಂಡ್ ಬರ್ತೈತಿ. ಹಿಂಗೆ ಕಟ್ ಅಂತೇಳಿ ಸೌಂಡ್ ಬರ್ತೈತಿ. ಆವಾಗ ಈಗ ನಾವು ಕಾಳುಗಳನ್ನ ಹಾಕ್ಕೊಂಡಿನಿ. 1 ಪಾಕ್ಳು ಕಾಳು ಅಷ್ಟು ಹಾಕ್ಕೊಂಡಿನಿ. ಎಲ್ಲ ಕಾಳು ಹಾಕ್ಕೊಂಡು ಒಮ್ಮೆ ಹಾಕೋಬಾರ್ದ್ರಿ. ಭಾಳಷ್ಟು ಮಂದಿ ಇದ್ರೆ ಒಮ್ಮೆ ಹಾಕ್ಕೊಂಡು ಆನ ಹಾಕೊಂಡ್ಬಿಡ್ಬೇಕು. ಯಾಕಂದ್ರೆ ಇರ್ತೈತಲ್ಲ ಆನ, ಅದಕ್ಕೆ ಜಲ್ದಿ ಹಿಡ್ಕೊಂಡ್ಬಿಡ್ತೈತಿ. ಅದಕ್ಕೆ ಇದಕ್ಕೆಲ್ಲ ಸಾಮಾನುಗಳು ಹಾಕೊಳತ್ತೀನಿ. ಗಸಗಸಿ, ಇದು ಏಲಕ್ಕಿ ಪುಡಿ, ಹಾಗೆ ಕೊಬ್ಬರಿನೂ ಹಾಕೊಳಕತ್ತೀನಿ. ಇದಿಷ್ಟ ಹಾಕ್ಕೊಂಡು ಮತ್ತು ಇದಕ್ಕೆ ಮೇಲೆ ಹತ್ತದು ಸೂಸ್ಲು ಡೆಕೋರೇಷನ್ಗೆ ಅಂಥೇಳಿ ಒಂದಿಟ್ಟು ಹಾಕೊಳಕತ್ತೀನಿ. ಈಗ ಇದಕ್ಕೆ ನಮ್ದು ಬೆಲ್ಲದ ಆನ ಬಂದೈತಲ್ಲ ಹಾಕ್ಕೊಳ್ಳೋಣ. ಹಾಕ್ಕೊಂತ ಕಡ್ಡಾಡ್ಸ್ಕೊಬೇಕ್ರಿ. ಇದನ್ನು ಜಲ್ದಿನ ಇಟ್ಕೋಬೇಕು. ಮತ್ತು ನಾವು ಒಬ್ಬಕ್ಕೆ ಅದೇನ ಅಂತ ಹೇಳಿ ಮೊದಲಿಕ್ಕೆ ಹಾಕ್ಕೊಂಡು ಕಡ್ಡಾಡ್ಸ್ಕೊಳಕತ್ತೀನಿ ನಾನು. ಈಗ ಈ ರೀತಿ ಎಲ್ಲ ಪೂರ ಕವರ್ ಅಪ್ ಆಯ್ತು. ಇನ್ನು ಉಂಡೆ ಕಟ್ಕೋಬೇಕಾದ್ರೆ ಕೈ ಒಂದಿಟ್ಟು ನೀರು ಹಚ್ಕೋಬೇಕು. ಆನ ಬಿಸಿ ಇರ್ತೈತಿ ರೀ, ಅದಕ್ಕೆ ನೋಡ್ಕೊಂಡು ಕಟ್ಕೋರಿ. ಹಿಂಗದ ಕಟ್ಟಿದ ಕೂಡ ಕುಂದಿರ್ಬೇಕು ಹಿಂಗೆ ಕರೆಕ್ಟಾಗಿ ಕಾಳುಗಳು. ಅಂದ್ರೆ ಆನ ಕರೆಕ್ಟ್ ಬಂದೈತಿ ಅಂತ ಅರ್ಥ. ನೋಡಿರಿ, ಹಿಂಗಾಗಬೇಕು. ಇದಕ್ಕೆ ಆನ ಒಬ್ಬ ಸರಿ ಆಗಿರ್ಕಿಲ್ಲಪ್ಪ ಅಂದ್ರೆ ಪುಟಾಣಿ ಹಿಟ್ಟು ಹಾಕ್ಕೊಂಡು ಆಮೇಲೆ ಕಾಳುಗಳನ್ನ ಕಟ್ಕೋತಾರೆ. ನಂದು ಆನ ಬರೋಬ್ಬರಿ ಬಂದೈತಲ್ಲ, ಅದಕ್ಕೆ ನಾವು ಪುಟಾಣಿ ಹಿಟ್ಟಿನ ಹಾಕ್ಕೊಳಕ್ಕೆ ಹೋಗಿಲ್ಲ. ನಾನು ಪ್ರತಿ ಸಾರಿ ಗುಳ್ಳಡ್ಕಿ ಉಂಡೆ ಮಾಡ್ಬೇಕು ಪುಟಾಣಿ ಹಿಟ್ಟಿನ ಹಾಕಿರೋದಿಲ್ಲ. ಯಾಕಂದ್ರೆ ನಾನು ಆನ ಕರೆಕ್ಟ್ ಬಂದಿರ್ತೈತೆ ರೀ, ಉಂಡಿನೂ ಕರೆಕ್ಟಾಗಿ ಬರ್ತಾವೆ ನನಗೆ. ನೋಡ್ರಿ ಹಿಂಗೆ ನಮ್ಗೆ ಪಂಚಮಿಯಾಗ ಗುಳ್ಳಡ್ಕಿ ಉಂಡೆ ಸ್ಪೆಷಲ್ ರೀ. ನಮ್ಗೆ ಇದು ಇತ್ತಂದ್ರೆ ಪಂಚಮಿ ಮಾಡಿದಂಗೆ ನಮಗೆ. ನೋಡ್ರಿ ಈ ರೀತಿ ನಮ್ಗೆ ಗುಳ್ಳಡ್ಕಿ ಉಂಡೆ ರೆಡಿ ಆದವು. ಎಲ್ಲರಿಗೂ ನಾಗರ ಪಂಚಮಿ ಶುಭಾಶಯಗಳು. ಹಿಂಗೆ ಉಂಡೆ ಮಾಡ್ಕೊಂಡು ತಿನ್ನಿರಿ.
ನನ್ನ ಚಾನಲ್ನ ಲೈಕ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಥ್ಯಾಂಕ್ ಯು.